ಇವತ್ತಿನ ಕಂಪ್ಲೇಂಟ್ ಬಾಕ್ಸ್ ನಲ್ಲಿ ನಾವು ಹೊತ್ಕೊಂಡು ಬಂದಿರೋ ಸ್ಟೋರಿ ಏನು ಗೊತ್ತಾ? ಈ ಸ್ಟೋರಿಯನ್ನ ಹುಬ್ಬಳ್ಳಿ ಧಾರವಾಡದ ಕಮಿಷನರ್ ಶಶಿಕುಮಾರ್ ಗಮನಿಸಬೇಕು. ಇನ್ನು ಹುಬ್ಬಳ್ಳಿಯ ಉಸ್ತುವಾರಿ ಸಚಿವರಾಗಿರುವ ಸಂತೋಷ್ ಲಾಡ್ ಕೂಡ ಈ ಸ್ಟೋರಿಯನ್ನ ಗಮನಿಸಬೇಕು. ಸೊ ಹಾಗಾದ್ರೆ ಏನದು ಸ್ಟೋರಿ? ವೆಂಟಿಲೇಟರು ಮನೆ ಕಿಟಕಿಯ ರೂಪದಲ್ಲಿ ಮನೆ ಒಳಗಿರುವವರಿಗೆ ಗಾಳಿ ಕೊಡುತ್ತೆ, ಆದ್ರೆ ಕಿಟಕಿಯಿಂದಲೇ ಅಕ್ರಮ ಮದ್ಯಮ ಮಾರಾಟ, ಲಿಕ್ಕರ್ಗಳನ್ನ ಇಲ್ಲೀಗಲ್ ಆಗಿ ಮಾರಾಟ ಮಾಡಲಾಗ್ತಾ ಇದೆ. ಇದು ಹುಬ್ಬಳ್ಳಿಯ ಆನಂದನಗರದಲ್ಲಿ. ಹಾಗಾದ್ರೆ ಈ ಕಂಪ್ಲೇಂಟ್ ಬಾಕ್ಸ್ ನಲ್ಲಿ ಇವತ್ತಿರೋ ಸ್ಟೋರಿ ಏನು? ಅಬಕಾರಿ ಸಚಿವ ತಿಮ್ಮಾಪುರ ಅವರು ನೋಡಲೇಬೇಕಾದ ಸ್ಟೋರಿ ಇದು. ಮನೆ ಮನೆಯಲ್ಲೂ ಸಾರಾಯಿಯ ಘಮಲು. ಫ್ರೀಡಂ ಟಿವಿಯ ಕಂಪ್ಲೇಂಟ್ ಬಾಕ್ಸ್. ಮನೆಯ ಕಿಟಕಿ ಮೂಲಕವೇ ರಾಜಾರೋಷವಾಗಿ ಸಾರಾಯಿ ಮಾರಾಟ, ಕಿಟಕಿಯಿಂದ ಮಾರಾಟ, ಪಕ್ಕದ ಹೋಟೆಲ್ನಲ್ಲಿ ಕುಡಿಯೋದಕ್ಕೆ ವ್ಯವಸ್ಥೆ, ಕಾಲೇಜು ಪಕ್ಕದಲ್ಲೇ ದಂಧೆ, ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ, ಅಕ್ರಮ ಸಾರಾಯಿ ಅಡ್ಡೆ ನಡೆಯುತ್ತಿದ್ದರೂ ಹೇಳೋರಿಲ್ಲ ಕೇಳೋರಿಲ್ಲ. ಹುಬ್ಬಳ್ಳಿಯಲ್ಲಿ ಸಂಕಷ್ಟ ತಂದಿಟ್ಟ ಸಾರಾಯಿ ದಂಧೆಯಲ್ಲಿ ಹೈರಾಣಾದ ಹುಬ್ಬಳ್ಳಿ ಆನಂದನಗರದ ನಿವಾಸಿಗಳು. ಪ್ರತಿನಿತ್ಯ ಮನೆಗಳ ಮುಂದೆ ಬಿದ್ದಿರುತ್ತೆ ಸಾರಾಯಿ ಪ್ಯಾಕೆಟ್ಗಳು. ಅಬಕಾರಿ ಸಚಿವ ತಿಮ್ಮಾಪುರ ಅವರು ನೋಡಲೇಬೇಕು. ಮನೆಯಲ್ಲೂ ಸಾರಾಯಿಯ ಘಮಲು ಅನ್ನುವುದಾದ್ರೆ ನಿಜಕ್ಕೂ ಇದು ಒಂದು ತರಹದ ದುರಂತಮಯ ಕತೆ. ಕಾನೂನಿನ ಭಯ ಇಲ್ಲ, ನಮ್ಮನ್ನು ಯಾರಾದ್ರೂ ಪ್ರಶ್ನೆ ಮಾಡ್ತಾರೆ ಅನ್ನೋ ಕನಿಷ್ಠ ಪರಿಜ್ಞಾನ ಇಲ್ಲ. ಕಾಲೇಜು ಪಕ್ಕದಲ್ಲಿದೆ, ದೇವಸ್ಥಾನಗಳು ಪಕ್ಕದಲ್ಲೇ ಇದೆ, ಪಕ್ಕದಲ್ಲಿ ನಾಗರಿಕರು ವಾಸ ಇದ್ದಾರೆ, ಬಾಣಂತಿ ಹೆಣ್ಣುಮಕ್ಕಳು ಬದುಕ್ತಿರ್ತಾರೆ, ವಯೋವೃದ್ಧೆಯರು ಇರ್ತಾರೆ, ವಯಸ್ಸಿಗೆ ಬಂದಿರುವ ಹೆಣ್ಣು ಮಕ್ಕಳು ಓಡಾಡ್ತಿರ್ತಾರೆ. ಇದ್ಯಾವುದರ ಪರಿಜ್ಞಾನ ಇಲ್ಲ. ಕಿಟಕಿ ಓಪನ್ ಮಾಡ್ತೀನಿ, ಸಾರಾಯಿ ದಂಧೆ ಮಾಡ್ತೀನಿ. ನನ್ನನ್ನು ಕೇಳೋರು ಯಾರು? ಕಿಟಕಿ ಇರೋದು ಹೊರಗಿನಿಂದ ಗಾಳಿ ಬರೋದಕ್ಕೆ, ನಿಮಗೆ ಮದ್ಯ ಮಾರಾಟ ಮಾಡೋದಕ್ಕಿರೋದಲ್ಲ. ಅಕ್ಕಪಕ್ಕದಲ್ಲಿ ವಯಸ್ಸಿಗೆ ಬಂದಿರುವ ಹೆಣ್ಣು ಮಕ್ಕಳು ಬದುಕ್ತಿರ್ತಾರೆ. ಅಕ್ರಮವಾಗಿ ಎಷ್ಟು ದಿನ ಅಂತೇಳಿ ಈ ಮದ್ಯದ ದಂಧೆ ಮಾಡ್ತೀರಿ? ಈ ಮದ್ಯದ ದಂಧೆಯಿಂದ ಆಗಬಹುದಾದ ಅನಾಹುತದ ಬಗ್ಗೆ ಪರಿಜ್ಞಾನ ಬೇಡವಾ? ಹುಬ್ಬಳ್ಳಿಯ ಆನಂದ ನಗರದಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ಸಂಬಂಧಪಟ್ಟ ಹಾಗೆ ಅಲ್ಲಿನ ನಾಗರಿಕರೇ ಕಂಪ್ಲೇಂಟ್ ಬಾಕ್ಸ್ನ ಮೊರೆ ಹೋಗಿದ್ದಾರೆ. ಇದಕ್ಕೊಂದು ನ್ಯಾಯ ಸಿಗಬೇಕು ಅಂತೇಳಿ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಮಾಹಿತಿ ಗೊತ್ತಿದ್ರು ಅಬಕಾರಿ ಇಲಾಖೆ ಪೊಲೀಸರು ಗಪ್ಚುಪ್ಪು, ಏನು ಮಾಡೋದಿಲ್ಲ. ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿದ್ದಾರೆ ಅಬಕಾರಿ ಇಲಾಖೆಯ ಆಫೀಸರ್ಸ್ಗಳು. ಈ ಹಿಂದೆ ಚಿಕ್ಕ ಕೇಸ್ ಹಾಕಿ ಕೈ ತೊಳೆದುಕೊಂಡಿದ್ಯಾಕೆ ಅಧಿಕಾರಿಗಳು? ಹಳೆ ಹುಬ್ಬಳ್ಳಿ ಪೊಲೀಸರನ್ನ ಸ್ಥಳಕ್ಕೆ ಕರೆಸಿ ಸತ್ಯ ಬಿಚ್ಚಿಟ್ಟ ಸ್ಥಳೀಯರು. ಅಬಕಾರಿ ಇಲಾಖೆಯ ಅಧಿಕಾರಿಗಳೇ, ನೀವೇನ್ ಮಾಡ್ತಾ ಇದ್ದೀರಿ? ಅಧಿಕಾರಿಗಳ ಕಣ್ಣಿಗೆ ಈ ಅಕ್ರಮ ಸಾರಾಯಿ ಅಡ್ಡೆ ಕಾಣಿಸ್ತಿಲ್ವಾ? ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಅಧಿಕಾರಿಗಳು ಮತ್ತು ಪೊಲೀಸರ ನಡೆ. ಈ ಸಾರಾಯಿ ದಂಧೆಯನ್ನ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ವಾ? ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಏನಾದ್ರೂ ಕೂತಿದ್ದೀರೇನು ಅಬಕಾರಿ ಆಫೀಸರ್ಸ್ಗಳು? ಈ ಹಿಂದೆ ಚಿಕ್ಕ ಕೇಸ್ ಹಾಕಿ ಕೈ ತೊಳೆದುಕೊಂಡಿದ್ರಂತ ಅಧಿಕಾರಿಗಳು. ಹಳೆ ಹುಬ್ಬಳ್ಳಿ ಪೊಲೀಸರನ್ನ ಸ್ಥಳಕ್ಕೆ ಕರೆಸಿ ಅಲ್ಲಿನ ನಾಗರಿಕರು ಬಾಯಿ ಬಿಡಿಸಿದ್ದಾರೆ. ಅಧಿಕಾರಿಗಳ ಕಣ್ಣಿಗೆ ಈ ಅಕ್ರಮ ಸಾರಾಯಿ ಅಡ್ಡೆ ಕಾಣಿಸ್ತಿಲ್ವಾ? ನಿಮಗೆ ಕಾಣಿಸೋವರೆಗೂ ನಾವು ಬಿಡೋದಿಲ್ಲ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ನೋಡ್ಬೇಕು ಈ ಸ್ಟೋರಿಯನ್ನ. ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ಕಂಪ್ಲೇಂಟ್ ಬಾಕ್ಸಿನ ಸ್ಕ್ರೀನ್ ಮೇಲೆ. ಮನೆಗೂ ಪೊಲೀಸ್ನವರು ಹೋಗಬೇಕು ಅಂತೇಳಿ ಗೃಹ ಸಚಿವರು ಒಂದು ತೀರ್ಮಾನ ಮಾಡಿದ್ರಲ್ಲ. ಮನೆಗೆ ಹೋಗುವ ಪೊಲೀಸರಿಗೆ ಮನೆಯಲ್ಲಿ ಇರುವಂತಹ ಅಕ್ರಮ ಸಾರಾಯಿ ಕಾಣಿಸ್ತಿಲ್ವಾ? ಎಲ್ಲಿ ಬದುಕ್ತಾ ಇದ್ದೀವಿ ನಾವು? ವಯಸ್ಸಿಗೆ ಬಂದಿರುವ ಹೆಣ್ಣು ಮಕ್ಕಳು ಓಡಾಡುವ ಜಾಗ ಅದು. ಮದ್ಯ ಮಾರಾಟ ಮಾಡ್ತೀರಿ ನೀವು ಅಕ್ರಮವಾಗಿ. ಇಟ್ಸ್ ಲಿಟ್ರಲಿ ಇಲ್ಲೀಗಲ್. ಎಣ್ಣೆ ಡಿಪಾರ್ಟ್ಮೆಂಟ್ ಇದನ್ನ ಗಮನಿಸಬೇಕು. RB ತಿಮ್ಮಾಪುರ ಸಾಹೇಬ್ರೆ, ಮನೆ ಕಿಟಕಿಯ ಪಕ್ಕದಲ್ಲೇ ಕಾನೂನು ಬಾಹಿರವಾಗಿ ಲಿಕ್ಕರ್ಗಳ ಡ್ರಮ್ಗಳನ್ನು ಇಡಲಾಗುತ್ತೆ. ಟನ್ನಗಟ್ಟಲೆ ಲಿಕ್ಕರ್ಗಳನ್ನ ಮಾರಾಟ ಮಾಡಲಾಗ್ತಾ ಇದೆ ಹುಬ್ಬಳ್ಳಿಯ ಆನಂದನಗರದಲ್ಲಿ ಪರಮಾನಂದವಾಗಿ ಕಾನೂನು ಬಾಹಿರ ಮದ್ಯವನ್ನ ಸೇವನೆ ಮಾಡಲಾಗ್ತಾ ಇದೆ. ಇದನ್ನ ಪೊಲೀಸ್ನವರ ಗಮನಕ್ಕೆ ತರಲಿಲ್ವಾ ಅಂತ ಕೇಳಿದ್ರೆ ತಂದಿದ್ರು ಅಲ್ಲಿ ನಾಗರಿಕರು.
ಸ್ವಲ್ಪ ನೀರು ಲಿಕ್ಕರ್ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳ ಕಿವಿಗಳಿಗೆ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಲ್ಲಿನ ನಾಗರಿಕರು. ಆದ್ರೆ ಕ್ರಮ ತೆಗೆದುಕೊಳ್ಳುವ ಗಂಡಸು ಅಲ್ಲಿಲ್ವಂತೆ. ಇದೇ ಪದಪ್ರಯೋಗ. ಈ ಪದಪ್ರಯೋಗದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗಳು ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವುದಕ್ಕೆ ಯಾವುದೇ ಒಬ್ಬ ಗಂಡಸು ಅಲ್ಲಿಲ್ಲ ಅನ್ನೋದೇ ಅತ್ಯಂತ ದುರಂತ ಇದು. ಶಾಲೆ ಅಕ್ಕಪಕ್ಕದಲ್ಲಿ ಅಕ್ರಮವಾಗಿ ಸಾರಾಯಿ ಅಂಗಡಿಯನ್ನ ತೆರೆಯಬಾರದು ಅನ್ನೋ ನಿಯಮಗಳಿದಾವೆ. ದೇವಸ್ಥಾನ, ಮಸೀದಿ, ಮಂದಿರ, ಚರ್ಚ್ಗಳ ಅಕ್ಕಪಕ್ಕದಲ್ಲಿ ಮದ್ಯದ ಅಂಗಡಿ ತೆರೀಬಾರದು ಅನ್ನೋ ನಿಯಮಗಳಿದಾವೆ. ಇದು ಯಾವುದಾದ್ರೂ ಈ ಮಂಗಗಳಿಗೆ ಅನ್ವಯಿಸ್ತಾ ಇದೆಯಾ? ಇಲ್ಲ, ಅನ್ವಯಿಸುತ್ತಿಲ್ಲ. ಅಕ್ರಮವಾಗಿ ಮದ್ಯದ ಬ್ಯಾರಲ್ಗಳನ್ನ ಇಡಲಾಗುತ್ತೆ. ಬರುವ ಗಿರಾಕಿಗಳಿಗೆ ರಾಜಾರೋಷವಾಗಿ ಮಾರಾಟ ಮಾಡಲಾಗುತ್ತೆ. ಹುಬ್ಬಳ್ಳಿಯ ಯಾವುದೇ ಒಂದು ಮೂಲೆಯ ಆನಂದನಗರ ಅಲ್ಲ ಇದು. ಹುಬ್ಬಳ್ಳಿಯ ಹೃದಯ ಭಾಗದಲ್ಲಿರ್ತಕ್ಕಂತಹ ಆನಂದನಗರ. ಹುಬ್ಬಳ್ಳಿಯ ಕ್ರೈಮ್ ರೇಟ್ ಎಷ್ಟಿದೆ? ಹುಬ್ಬಳ್ಳಿಯಲ್ಲಿ ರೋಡ್ ರೇಜ್ ಪ್ರಕರಣಗಳು ಎಷ್ಟು ಜಾಸ್ತಿ ಆಗ್ತಾ ಇದೆ? ಹೆಣ್ಣು ಮಕ್ಕಳನ್ನ ಚುಡಾಯಿಸುವಂತಹ ಪ್ರಕರಣಗಳು ಎಷ್ಟಿದಾವೆ? ಮದ್ಯದ ಲಹರಿಯಲ್ಲಿ ಕಂಡು ವೃದ್ಧೆಯರಿಗೆ ಉಪಟಳ ಕೊಡುವಂತಹ ಪ್ರಕರಣಗಳು ಎಷ್ಟಿದಾವೆ? ನೀವ್ ಯಾಕೆ ಈ ತರಹದ್ದೊಂದು ಇಲ್ಲೀಗಲ್ ಲಿಕ್ಕರ್ ಶಾಪ್ ತೆರೆಯೋದಕ್ಕೆ ಅವಕಾಶ ಮಾಡಿಕೊಟ್ರಿ? ಅಲ್ಲಿ ನಾಗರಿಕರು ಬದುಕೋದು ಬೇಡವೇನು? ಹಿಡಿ ಶಾಪ ಹಾಕ್ತಿದ್ದಾರೆ. ನನ್ನ ಗಂಡ ದಿನನಿತ್ಯ ಕುಡಿದು ತೂರಾಡಿ ನನ್ನ ಜುಟ್ಟನ್ನ ಹಿಡಿದು ಗೋಡೆಗೆ ಗುದ್ದುವ ಪ್ರಕರಣಗಳೆಷ್ಟಿದಾವೆ ಆನಂದನಗರದಲ್ಲಿ. ಶಶಿಕುಮಾರ್ ಸಾಹೇಬರೇ, ನಿಮ್ಮ ಮೇಲೆ ಅತೀವವಾದ ಗೌರವ ಇದೆ ನಮಗೆ. ಆ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ನಿಮ್ ಮಾರ್ಕ್ ನೀವ್ ಏನಾರ ಮಾಡ್ಕೋರಿ, ಬಂದವ್ರಿಗೆ ಒಟ್ಟು ಬಾಯ್ ಮಾಡಿ ಕಳ್ಸ್ರಿ ಅಂತ ಕಳ್ಸಂಗಿಲ್ಲ ನೀವು. ಒಳಗದನವ ಮಗ ಅವನ ನೋಡು ಒಳಗ. ನಮ್ಮ ಮನೆಗೆ ಯಾರು ಹೌದ್ರಿ, ಯಾರು ಇರಂಗಿಲ್ರಿ. ಅಂದಲ್ಲೇ ದಂಧೆ ಮಾಡ್ತೀರಿ ನೀವು. ಅಂದಲ್ಲೇ ಕೆಲಸ ಮಾಡ್ಕೊಂತೀರಿ. ಬಾಯಿ ತುಂಬ ತೂತಿಟ್ಕೊಂಡ ಸೆಡೆ ಕೊಟ್ಕೊಂತ ಎಲ್ಲರಿಗೆ. ಒಳಗಡೆ ಲೇಟ್ ಆಗಿ ಒಳಗಡೆ ಏನ್ ಬೇಕ್ರಿಪ್ಪ? अर्धा क्वार्टर चॉइस अकर ಚಾಕು ಹಾಕಿತ್ತ ಅಂದ್ರೆ ನಾ ಏನ್ ಮಾಡ್ಲಿ? ಇವ್ರು ಮಾತಾಡಿದ ಹಿಂಗ ಅನ್ಸತಿ. ಅವ್ರು ಹುಡುಗರು ಬಂದಾರಲ್ಲ, ಅವ್ರದ್ದು ಹೆಂಗ ಅನ್ಸತಿ ನಿಮ್ಗೆ? ನಿಮ್ ಕಡೆ ಬಂದ ಎಷ್ಟು ಸುಡ್ತಾರ, ಎಷ್ಟು ಇದು ಮಾಡ್ತಾರ ಅಂತ ನಿಮ್ಗೆ ಆ ಗೋಡೆಗೆ ತೋರ್ಸು. ಓಸು ಬಾಡಿ ನೋಡು ಎಷ್ಟು ತೂಕ. ಅವ್ರ ಅಜ್ಜಿ ಮುಂದೆ ಹೇಳಕತ್ತ